ಓಂ ನಮಃ ಶಿವಾಯ. ರಾತ್ರಿಯ ಮೌನದಲ್ಲಿ ಎಲ್ಲವೂ ನಿಶ್ಶಬ್ದವಾಗಿರುವ ಕ್ಷಣದಲ್ಲಿ ಕಾಣಿಸಿಕೊಂಡಿತು ಒಂದು ಅದ್ಭುತ. ಮಾನವ ಕೈಯಿಂದ ನಿರ್ಮಿತವಾಗಿಲ್ಲ, ಆದರೆ ಹೃದಯವನ್ನು ಸ್ಪರ್ಶಿಸಿದ ರೂಪ. ನಮ್ಮ ಮನೆಯಲ್ಲಿಯೇ ಪ್ರಕಟವಾಯಿತು ಶಿವಲಿಂಗದ ಆಕಾರ. ಶಿವಲಿಂಗವು ಕೇವಲ ಒಂದು ರೂಪವಲ್ಲ, ಅದು ಆದಿ, ಅಂತ್ಯ ಮತ್ತು ಅನಂತದ ಸಂಕೇತವಾಗಿದೆ. ಶಿವನು ದೂರದಲ್ಲಿಲ್ಲ, ಶಿವನು ಮೌನದಲ್ಲಿದ್ದಾನೆ. ಅವನು ಅಂಧಕಾರದಲ್ಲಿ ಕೂಡ ಬೆಳಕಾಗಿದ್ದಾನೆ. ಅವನು ಭಕ್ತಿಯಲ್ಲಿದ್ದಾನೆ. ಈ ದೃಶ್ಯವು ಒಂದು ಸೂಚನೆಯೇ, ಒಂದು ಆಶೀರ್ವಾದವೇ, ಅಥವಾ ನಮ್ಮ ಅಂತರಾತ್ಮಕ್ಕೆ ಕರೆವ ಧ್ವನಿಯೇ? ಇಂದು ನನಗೆ ನಿಜವಾಗಿಯೂ ಮಾಂತ್ರಿಕವಾದದ್ದೇನೋ ಸಿಕ್ಕಿದೆ. ಅದು ಮಿಡಿಯುವ ಆಕಾರವಾಗಿ, ಬಹುತೇಕ ಜೀವಂತವಾಗಿ, ಶುದ್ಧ ಶಕ್ತಿಯನ್ನು ಹೊರಸೂಸುತ್ತಾ ರೂಪಾಂತರಗೊಂಡಿದೆ. ಅಮೂರ್ತ ಸಂಕೇತಗಳಿಂದ ಅದು ಲಕ್ಷಾಂತರ ರೂಪಗಳಾಗಿ ಪರಿಣಮಿಸಿದೆ. ಪ್ರತಿಯೊಂದೂ ವಿಶಿಷ್ಟ. ಕತ್ತಲೆಯಲ್ಲಿ ಮೌನವಾಗಿ ಹೊಳೆಯುತ್ತಿದೆ. ಒಂದು ರಹಸ್ಯ ಆಕರ್ಷಕವಾಗಿದೆ, ಸದ್ದಿಲ್ಲದೆ ಜೀವಂತವಾಗಿದೆ. ಅದರ ಉಪಸ್ಥಿತಿಯಿಂದ ನನ್ನನ್ನು ಮೋಡಿ ಮಾಡುವಂತಿದೆ. ನೋಡುವ ಪ್ರತಿಯೊಂದು ಹೃದಯಕ್ಕೂ ಶಾಂತಿ ದೊರಕಲಿ. ನಟರಾಜನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.